ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಚಿಕನ್ ಲೆಗ್ ಪೀಸ್ ಫ್ರೈ ಹೇಗೆ ಮಾಡೋದು ಅಂತ ತಿಳಿಸ್ಕೊಂಡು ಬನ್ನಿ. ಮೊದಲು ಲೆಗ್ ಪೀಸ್ ಕಟ್ ಮಾಡಿಸ್ಕೊಂಡ್ಬನ್ನಿ. ಆಮೇಲೆ ನಾನು ಇಲ್ಲಿ ಹೆಂಗೆ ಕಟ್ ಮಾಡ್ತೀನಿ ಆ ಥರ ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಇದು ಪ್ರೋಟೀನ್ ಫುಡ್ ಆಗಿರೋದ್ರಿಂದ ಜಿಮ್ಮಿಗೆ ಹೋಗೋರಿಗೆ ಮತ್ತು ಮನೆಯಲ್ಲಿರೋರಿಗೆ ತುಂಬಾ ಹೆಲ್ತಿ ಫುಡ್ ಇದು. ಒಂದು ಸ್ಪೂನ್ ಕಾರ್ನ್ಫ್ಲೋರ್ ಹಾಕ್ಕೊಳ್ಳಿ. ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೊಳ್ಳಿ. ಹಾಗೂ ಗರಂ ಮಸಾಲ ಹಾಕ್ಕೊಳ್ಳಿ. ಹಾಗೂ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳಿ. ಇದನ್ನು ನೀವು ತವಾ ಫ್ರೈಯೂ ಮಾಡ್ಬೋದು, ಆಯಿಲ್ ಫ್ರೈಯೂ ಮಾಡ್ಬೋದು. ಇಲ್ಲಿ ನಾನು ಆಯಿಲ್ ಫ್ರೈ ಮಾಡ್ಕೊಂಡಿದ್ದೀನಿ. 1/2 ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ. ಹಾಗೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಒಂದು ಎಗ್ ಹಾಕ್ಕೊಳ್ಳಿ. ನಾನು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರು ಲೈಕ್ಸು ಇಲ್ಲ, ವ್ಯೂಸು ಇಲ್ಲ ಫ್ರೆಂಡ್ಸ್. ಸ್ವಲ್ಪ ನೋಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬು ಮಾಡ್ಕೊಳ್ಳಲ್ಲ, ನೀವು ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಲೈಕ್ ಮಾಡಲ್ಲ. ಆಮೇಲೆ ಲೆಮನ್ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ 5 ನಿಮಿಷ ಮ್ಯಾರಿನೇಟ್ ಮಾಡಿ. ಆಮೇಲೆ ಒಂದು ಬಾಣಲಿ ತಗೊಳ್ಳಿ. ಬಾಣಲಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು. ಆಯಿಲ್ ಬಿಸಿ ಆಗೋ ಗಂಟ ಕಾಯಿರಿ. ಅದಾದಮೇಲೆ ಲೆಗ್ ಪೀಸ್ ಆಯಿಲ್ ಒಳಗಡೆ ಬಿಡಿ. ನೀಟಾಗಿ ಫ್ರೈ ಆಗೋದು ನಿಮಗೆ ಗೊತ್ತಾಗುತ್ತೆ. ಫುಲ್ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಿ. ಯಾರ್ಯಾರು ಜಿಮ್ಮಿಗೆ ಹೋಗ್ತೀರಾ ಅವರೆಲ್ಲ ತವಾ ಫ್ರೈ ಮಾಡಿ. ಕ್ಯಾಲೋರೀಸ್ ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಮನೇಲಿರೋರಿಗೆ ಮಕ್ಕಳಿಗೆ ಸ್ನ್ಯಾಕ್ಸ್ ಥರ ಮಾಡಿಕೊಡಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು ಫ್ರೆಂಡ್ಸ್. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮನೆಯಲ್ಲಿರೋ ಫ್ಯಾಮಿಲಿಯವ್ರಿಗೆಲ್ಲ ಮಾಡಿಕೊಡಿ ಫ್ರೆಂಡ್ಸ್. ಆಮೇಲೆ ಎಣ್ಣೆಯಿಂದ ತೆಗೆದು ಲಿಂಬೆಹಣ್ಣು ಹಿಂಡ್ಕೊಂಡು ತಿನ್ನಿರಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಮನೆಯಲ್ಲಿರೋ ಫ್ಯಾಮಿಲಿಯವ್ರಿಗೆಲ್ಲ ಮಾಡಿಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.